ನಾನೀಗ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ನಮ್ಮಪ್ಪ ನನ್ನ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತು. ಇರಲಿ ಕೊನೆ ತನಕ ಹಿಂಗೆ ದೊಡ್ಡ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ಕನ್ನಡಿಗ ಮಾಡ್ತಿರುವ ನಮಸ್ಕಾರಗಳು. ಸುಸ್ವಾಗತಂ. ನನಗೊಂದ್ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ನಮ್ಮ ಅಪ್ಪನೇ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ. ಸುಮಾರು 4 ವರ್ಷ ಆಯ್ತು ನಮ್ಮ ಅಪ್ಪನ ಜೊತೆಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ. ಇಷ್ಟು ದಿನ ನನಗೆ ಏನೇ ಆದ್ರೂ ಕೂಡ ಖುದ್ದಾಗ ನಾನೇ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರ್ತಿದ್ದೆ. ಆದ್ರೆ ನಿನ್ನೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಮಲ್ಕೊಂಡೆ ಅಷ್ಟೇ. ನಾನು ಬೆಳಿಗ್ಗೆ ನಮ್ಮ ಅಪ್ಪನೇ ಫೋನ್ ಮಾಡಿ ಬಾ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ. 4 ವರ್ಷದ ಕೆಳಗೆ ನಾನು ಬೈಕಲ್ಲಿ ಬಿದ್ದಿದ್ದೆ. ಅವಾಗ ನಮ್ಮ ಅಪ್ಪ ನನ್ನ ಜೊತೆಗೆ ಹಾಸ್ಪಿಟ್ಲಲ್ಲಿ 5 ದಿನ ಇದ್ದಿದ್ದು. ಇಷ್ಟು ವರ್ಷಗಳ ನಂತರ ನಮ್ಮ ಅಪ್ಪನೇ ಬಂದು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ ಅಂದಾಗ ನನಗೆ ಬೇರೆನೆ ಫೀಲ್ ಆಯ್ತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗರು ಅಮ್ಮನ್ನ ಬಹಳ ಇಷ್ಟಪಡ್ತಾರೆ, ಆದ್ರೆ ನನಗೆ ಅಪ್ಪ ಅಂದ್ರೆ ಪ್ರಾಣ. ಇವತ್ತು ನಿಮ್ ಮುಂದೆ ಬಂದು ನಾನು ವಿಡಿಯೋ ಮಾಡ್ತಾ ಇದೀನಪ್ಪ ಅಂತ ಅಂದ್ರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮಪ್ಪ. 4 ವರ್ಷದ ಕೆಳಗೆ ನಾನು ಬೈಕಲ್ಲಿ ಬಿದ್ದಾಗ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿತ್ತು. ನಾನು ಉಳಿಯೋದೇ ಡೌಟ್ ಅಂತ ಡಾಕ್ಟರ್ ಹೇಳಿದ್ರು. ಅವರಿಗೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗ ನನಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಪುನರ್ಜನ್ಮ ಕೊಟ್ಟು ನನ್ನ ಉಳಿಸ್ಕೊಂಬಂದ ನನ್ನ ದೇವ್ರು ನಮ್ಮಪ್ಪ. ನಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ನಾನು ಸುಮ್ನೆ ಹೇಳ್ತಾನೆ ಇರ್ತೀನಿ. ಬನ್ನಿ ಮುಂದೇನಾಯ್ತು ನೋಡೋಣ. ಆಮೇಲೆ ನಮ್ಮ ಅಪ್ಪನ ಜೊತೆಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಸೀದಾ ಇಲ್ಲಿ ಬಂದು ಒಂದು OPD ತಗೊಂಡು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟೈತೆ ಅಂತ ಸೀದಾ ಇಲ್ಲಿ ಬಂದು 2 ಪೂರಿ ತಿಂದ್ಬಿಟ್ಟು ಆಯ್ತು. ಆಮೇಲೆ ಇನ್ನೇನ್ ರಗಣ ಎನರ್ಜಿ ಬರ್ಲ ಅಂತ ಇದನ್ನ ಕುಡಿದ್ಬಿಟ್ಟು ನಮ್ಮ ಪಯಣ ನಮ್ಮ ಊರಿನ ಕಡೆ ಅಂತ ವಾಪಸ್ ಬಂದ್ವಿ. ಇಲ್ಲಿಗೆ ಇವತ್ತಿನ ಕತೆ ಮುಗೀತು. ಸಿಗುವ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.